ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ನೋಡಕ್ ಹೋಗ್ತಾ ಇರೋ ಮೂವಿ ಹೆನ್ರಿ ಕ್ರೈಮ್ ಅಂತ. ಆಕ್ಚುಲಿ ನಿಮ್ಗೆ ಯಾರಾದ್ರೂ ಏನೂ ತಪ್ಪು ಮಾಡಿಲ್ಲ ಅಂದ್ರೆ ಶಿಕ್ಷೆ ಕೊಟ್ರೆ ನೀವೇನ್ ಮಾಡ್ತೀರಾ? ತಿರುಗಿಸಿ ಅವ್ರಿಗೇನೆ ಶಿಕ್ಷೆ ಕೊಡಕ್ಕೆ ಟ್ರೈ ಮಾಡ್ತೀರಾ. ಬಟ್ ನಮ್ಮ ಹೀರೋ ಏನು ಕೂಡ ತಪ್ಪನೆ ಮಾಡದೆ 3 ವರ್ಷ ಜೈಲಿಗೆ ಹೋಗಿ ಬರ್ತಾನೆ. ಆ ರೀತಿ ಜೈಲಿಗೆ ಹೋಗಿ ಬಂದಂತ ಅವನ ಲೈಫ್ ಯಾವ ರೀತಿ ಬದಲಾಗುತ್ತೆ ಅನ್ನೋದೇ ಈ ಮೂವಿ. ಬನ್ನಿ ಇನ್ ಯಾಕೆ ತಡ, ಈ ಮೂವಿ ಕಡೆ ಈಗ ಹೋಗೋಣ. ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಹೆನ್ರಿ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಆಕ್ಚುಲಿ ಇವನು ಟೋಲ್ ಅಲ್ಲಿ ನೈಟ್ ಶಿಫ್ಟ್ ಮಾತ್ರ ಕೆಲಸ ಮಾಡೋನು. ಈಗ ಹೆನ್ರಿಗೆ ಅನಿಸ್ತಾ ಇರುತ್ತೆ ತನ್ನ ಲೈಫ್ ಸ್ವಲ್ಪ ಸ್ಟ್ರಗಲ್ ಅಲ್ಲಿ ಇದೆ ಅಂತ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವನು ಕೆಲಸನ ಮುಗಿಸ್ಕೊಂಡು ಮನೆಗೆ ಹೋದಾಗ ಅವನ ಹೆಂಡತಿ ಕೂಡ ಇದನ್ನೇ ಹೇಳ್ತಾಳೆ. ಇದಾದ್ಮೇಲೆ ಹೆನ್ರಿ ತನ್ನ ಹೆಂಡತಿ ಹತ್ರ ನಿನ್ಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಲ್ಲ ಅಂತ ಕೇಳ್ತಾನೆ. ಇದೇ ರೀತಿ ಇವರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಇವರ ಮನೆ ಡೋರ್ ನ ಯಾರೊಬ್ರು ಬಂದು ನಾಕ್ ಮಾಡ್ತಾರೆ. ಈಗ ಹೆನ್ರಿ ಹೋಗಿ ಆ ಡೋರ್ ಅನ್ನು ಓಪನ್ ಮಾಡಿದಾಗ ಅವನ ಫ್ರೆಂಡ್ ಆದಂತ ಎಡ್ಡಿ ಬಂದು ನಿಂತಿರ್ತಾನೆ. ಅದೇ ರೀತಿ ಅವನ ಜೊತೆ ಜೋನ್ ಅಂತ ಒಬ್ಬ ವ್ಯಕ್ತಿ ಕೂಡ ಬಂದಿರ್ತಾನೆ. ಆಕ್ಚುಲಿ ಈ ಜೋನ್ ವ್ಯಕ್ತಿಗೆ ಹೆಲ್ತ್ ಇಶ್ಯೂ ಆಗಿರುತ್ತೆ. ಅದೇ ರೀಸನ್ ಗೆ ಇವನ್ನ ಈ ಮನೆಗೆ ಕರ್ಕೊಂಡ್ ಬಂದಿರ್ತಾನೆ. ಆಕ್ಚುಲಿ ಹೆನ್ರಿಯ ಹೆಂಡತಿ ಒಂದು ನರ್ಸ್. ಅದೇ ರೀಸನ್ ಗೆ ಅವನನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಾನೆ. ಇದಾದ್ಮೇಲೆ ಹೆಂಡತಿ ಹೆನ್ರಿ ಹತ್ರ ಇವತ್ತು ಜೋನ್ ಬಾಸ್ಕೆಟ್ ಬಾಲ್ ಮ್ಯಾಚ್ ಇದೆ, ಬಟ್ ಅವನಿಗೆ ಈ ಪರಿಸ್ಥಿತಿಯಲ್ಲಿ ಆಡಕ್ ಆಗೋದಿಲ್ಲ, ನೀನೇನಾದ್ರೂ ಆಡ್ತೀಯ ಅಂತ ಕೇಳ್ತಾನೆ. ಬಟ್ ಹೆನ್ರಿ ಇದಕ್ಕೆ ನೋ ಅಂತ ಹೇಳ್ತಾನೆ. ಬಟ್ ಹೆಂಡತಿ ಹೆನ್ರಿನ ತುಂಬಾನೇ ಬಲವಂತ ಮಾಡಿ ಅವನನ್ನ ಅವನ ಜೊತೆ ಬರೋ ರೀತಿ ಮಾಡ್ತಾನೆ. ಸಾಲ್ದು ಅಂತ ಅವನು ಹೆನ್ರಿ ಹತ್ರ ಒಂದು ಜರ್ಸಿ ಕೂಡ ಕೊಡ್ತಾನೆ. ಬಟ್ ಹೆನ್ರಿಗೆ ಗೊತ್ತಿರೋದಿಲ್ಲ ಮುಂದೆ ಈ ಜರ್ಸಿ ನನ್ನ ಕತ್ತಿಗೆ ಹಗ್ಗ ಆಗ್ಬೋದು ಅಂತ. ಇದಾದ್ಮೇಲೆ ಹೆನ್ರಿ ಎಡ್ಡಿ ಹತ್ರ ಮ್ಯಾಚ್ ಇಲ್ಲಿ ಅಂತ ಕೇಳ್ತಾನೆ. ಆಗ ಎಡ್ಡಿ ಜಾಸ್ತಿ ದೂರ ಇಲ್ಲ, ಜಸ್ಟ್ 15 ನಿಮಿಷ ಅಷ್ಟೇ ಇಲ್ಲಿಂದ ಟ್ರಾವೆಲ್ ಅಂತ ಹೇಳ್ತಾನೆ. ಈಗ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಎಡ್ಡಿ ಕಾರನ್ನ ನಿಲ್ಸು ಅಂತ ಹೇಳ್ತಾನೆ. ಅದೇ ರೀತಿ ಹೆನ್ರಿನು ಕಾರನ್ನ ಸ್ಟಾಪ್ ಮಾಡಿದಾಗ ಎಡ್ಡಿ ಬಂದು ನೀನ್ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾರೋ, ನಮ್ಗೆ ಸ್ವಲ್ಪ ಕೆಲಸ ಇದೆ ಬಂದ್ಬಿಡ್ತೀವಿ ಅಂತ ಹೇಳ್ತಾನೆ. ಈ ಮಾತಿಗೆ ಹೆನ್ರಿ ಕೂಡ ಓಕೆ ಎಂದು ಆ ಕಾರಲ್ಲೇ ವೇಟ್ ಮಾಡ್ತಾ ಕೂತಿರ್ತಾನೆ. ಇದಾದ್ಮೇಲೆ ಎಡ್ಡಿ ಮತ್ತೆ ಅವನ ಬ್ರದರ್ಸ್ ಕೈಯಲ್ಲಿ ಗನ್ ಅನ್ನು ಇಟ್ಕೊಂಡು ಮುಖಕ್ಕೆ ಮಾಸ್ಕ್ ಅನ್ನು ಹಾಕೊಂಡು ಸೀದಾ ಬ್ಯಾಂಕ್ ಒಳಗಡೆ ಹೋಗ್ತಾರೆ. ಬಟ್ ಈ ಕಡೆ ಕೂತಿರುತ್ತೆ ಹೆನ್ರಿಗೆ ಏನು ಕೂಡ ಗೊತ್ತಿರೋದಿಲ್ಲ. ಸುಮ್ನೆ ಅವನು ಕಾರಲ್ಲಿ ಇವ್ರಿಗೆ ಅಂತ ವೇಟ್ ಮಾಡ್ತಾ ಕೂತಿರ್ತಾನೆ. ಆಕ್ಚುಲಿ ಹೆಡ್ಡಿ ತನ್ನ ಬ್ರದರ್ಸ್ ನ ಕರ್ಕೊಂಡು ಬ್ಯಾಂಕಿಗೆ ಕಳ್ತನಕ್ಕಂತ ಬಂದಿರ್ತಾನೆ. ಈ ಕಡೆ ಹೆನ್ರಿ ಕೂತಿರೋಂತ ಕಾರ್ ಕೂಡ ಕಳ್ತನ ಮಾಡ್ಕೊಂಡ್ ಬಂದಿರುತ್ತೆ. ಇದ್ಯಾವ್ದು ಕೂಡ ಗೊತ್ತಿಲ್ಲದೆ ಹೆನ್ರಿ ಸುಮ್ನೆ ಕಾರಲ್ಲೇ ಕೂತಿರ್ತಾನೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಆ 3 ಜನ ಬ್ಯಾಂಕಿಂದ ಆಚೆ ಬಂದು ಅಲ್ಲಿಂದ ಓಡಕ್ಕೆ ಶುರು ಮಾಡ್ತಾರೆ. ಬಟ್ ಈಗ್ಲೂ ಕೂಡ ಹೆನ್ರಿಗೆ ಅಲ್ಲಿ ಏನ್ ನಡೀತಿದೆ ಅಂತ ಗೊತ್ತೇ ಇರೋದಿಲ್ಲ. ಬಟ್ ಅಲ್ಲಿದ್ದಂತ ಸೆಕ್ಯೂರಿಟಿ ಹೆನ್ರಿನ ನೋಡಿ ಇವನು ಕೂಡ ಕಳ್ಳ ಅನ್ಕೊಂಡು ಇವನ್ ಕಡೆ ಗನ್ನ ಏನ್ ಮಾಡ್ತಾನೆ. ಇದಕ್ಕೆ ರೀಸನ್ ಏನಂದ್ರೆ ಇವನ್ ಹಾಕಿರುವಂತ ಜರ್ಸಿ. ಆಕ್ಚುಲಿ ಹೆಡ್ಡಿ ಈ ಜರ್ಸಿನ ಕೊಟ್ಟಿರೋದು ಇವನ್ ಸಿಗಾಕೊಳ್ಳಿ ಅಂತಾನೆ. ಈ ಸೀನ್ ಇಲ್ಲಿಗೆ ಗಟ್ಟಾಗಿ ನೆಕ್ಸ್ಟ್ ಸೀನ್ ಅಲ್ಲಿ ಹೆನ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋದನ್ನ ನಾವು ನೋಡ್ತೀವಿ. ಈಗ ಅಲ್ಲಿದ್ದಂತ ಪೊಲೀಸ್ ಹೆನ್ರಿ ಹತ್ರ ತುಂಬಾನೇ ಕ್ವಶನ್ಸ್ ನ ಮಾಡ್ತಾ ಇರ್ತಾನೆ. ಬಟ್ ಹೆನ್ರಿಗೆ ಎಡ್ಡಿ ಬಿಟ್ರೆ ಏನು ಕೂಡ ಗೊತ್ತಿರೋದಿಲ್ಲ. ಅದಕ್ಕೆ ಹೆನ್ರಿ ಎಡ್ಡಿ ಹೆಸರನ್ನ ಮಾತ್ರ ಹೇಳ್ತಾ ಇರ್ತಾನೆ. ಆಗ ಅಲ್ಲಿದ್ದಂತ ಪೊಲೀಸ್ ಎಡ್ಡಿಯ ಹೆಸರನ್ನ ತಗೊಂತಾನೆ ಇರೋದಿಲ್ಲ. ಇದಾದ್ಮೇಲೆ ಆ ಪೊಲೀಸ್ ಅವನನ್ನ ಹೇಗೆ ನಮ್ದೆ ಅಂತ ಕೇಳ್ತಾನೆ. ಆಗ ಹೆನ್ರಿ ಅವನು ನನ್ನ ಫ್ರೆಂಡ್ ಆಗಿದ್ದ, ಅದಕ್ಕೆ ನಾನು ಅವನನ್ನ ನಮ್ದೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಹೆನ್ರಿ ಕಳ್ತನ ಮಾಡೋದಕ್ಕೆ ಸಪೋರ್ಟ್ ನ ಮಾಡೋದಕ್ಕೆ ಅವನಿಗೆ ಈಗ 3 ವರ್ಷ ಜೈಲ್ ಕೂಡ ಆಗಿರುತ್ತೆ. ಪಾಪ ಹೆನ್ರಿ ಏನು ಕೂಡ ಮಾಡದೆ ಜೈಲ್ಗೆ ಹೋಗೋ ರೀತಿ ಆಯ್ತು. ಈಗ ಹೆನ್ರಿ ಜೈಲ್ಗೆ ಹೋದಾಗ ಮ್ಯಾಕ್ಸ್ ಅನ್ನೋ ಒಬ್ಬ ವ್ಯಕ್ತಿ ಇವನಿಗೆ ಪರಿಚಯ ಆಗ್ತಾನೆ. ಆಕ್ಚುಲಿ ಹೆನ್ರಿಗೆ ಯಾರನ್ನೂ ಕೂಡ ಮಾತಾಡ್ಸೋದಕ್ಕೆ ಇಷ್ಟನೇ ಇರೋದಿಲ್ಲ. ಆದ್ರೆ ಮ್ಯಾಕ್ಸ್ ಇನ್ನು ಮುಂದೆ ಬಂದು ನಿಂತ್ಕೊಂಡು ತುಂಬಾನೇ ಚೆನ್ನಾಗಿ ಇವನ ಹತ್ರ ಮಾತಾಡ್ತಾ ಇರ್ತಾನೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರೂ ಕೂಡ ಬ್ರೇಕ್ಫಾಸ್ಟ್ ನ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಬಂದಂತ ಮ್ಯಾಕ್ಸ್ ಹೆನ್ರಿ ಹತ್ರ ಇಲ್ಲಿರೋ ಎಲ್ಲಾರ್ಗು ಒಂದೊಂದು ಕನಸುಗಳಿದ್ದಾವೆ, ಬಟ್ ಲೈಫ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಆಗಿರೋದಕ್ಕೆ ಈ ರೀತಿ ಜೈಲಿಗೆ ಬಂದಿದ್ದಾರೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಮ್ಯಾಕ್ಸ್ ಹೆನ್ರಿ ಹತ್ರ ನಿನ್ನ ಕನಸು ಏನಿತ್ತು ಅಂತ ಕೇಳ್ತಾನೆ. ಆಗ ಹೆನ್ರಿ ತುಂಬಾನೇ ಬೇಜಾರಿಂದ ನನ್ಗೇನು ಕನಸೇ ಇಲ್ಲ, ಎಲ್ಲ ಕನಸು ಸತ್ತೋಯ್ತು ಅಂತ ಹೇಳ್ತಾನೆ. ಇದಾದ್ಮೇಲೆ ಮ್ಯಾಕ್ಸ್ ಹೆನ್ರಿ ಹತ್ರ ನಿನ್ನ ಕನಸು ಏನಾದ್ರೂ ಇರ್ಬೇಕಲ್ವಾ, ದಯವಿಟ್ಟು ಅದ್ರ ಬಗ್ಗೆ ಹೇಳು ಅಂತ ಹೇಳ್ತಾನೆ. ಬಟ್ ಹೆನ್ರಿ ತುಂಬಾನೇ ಬೇಜಾರಲ್ಲಿದ್ದಾನೆ. ಅದಕ್ಕೆ ಹೆನ್ರಿ ತನಗೆ ಏನು ಕೂಡ ಕನಸೇ ಇಲ್ಲ ಅಂತ ಹೇಳ್ತಾನೆ. ಇದಾದ್ಮೇಲೆ ಮ್ಯಾಕ್ಸ್ ಕನಸೇ ಇಲ್ಲ ಅಂದ್ರೆ ಲೈಫ್ ಯಾವ ರೀತಿ ಲೀಡ್ ಮಾಡ್ತೀಯ ಅಂತ ಹೇಳ್ತಾನೆ. ಈಗ ಈ ಸೀನ್ ಇಲ್ಲಿಗೆ ಕಟ್ಟಾಗಿ ನೆಕ್ಸ್ಟ್ ಸೀನ್ ನಮ್ಗೆ 6 ಮಂತ್ಸ್ ಲೇಟರ್ ತೋರಿಸ್ತಾರೆ. ಈಗ ಹೆನ್ರಿನ ನೋಡಕ್ಕೆ ಅವನ ಹೆಂಡತಿ ಜೈಲಿಗೆನೆ ಬಂದಿರ್ತಾಳೆ. ಈಗ ಡೆಬ್ಬಿ ಹೆನ್ರಿ ಹತ್ರ ಬಂದು ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡ್ಬೇಕು ಅಂತ ಹೇಳ್ತಾಳೆ. ಆಗ ಹೆನ್ರಿ ಏನದು ಹೇಳು ಅಂತ ಕೇಳ್ತಾನೆ. ಇದಾದ್ಮೇಲೆ ಡೆಬ್ಬಿ ನನಗೆ ಒಬ್ಬರ ಮೇಲೆ ಲವ್ ಆಗಿದೆ, ಅವರನ್ನೇ ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ತಾಳೆ. ಆಗ ಹೆನ್ರಿ ತುಂಬಾನೇ ಗೊಲಾಗಿ ತುಂಬಾನೇ ಸಂತೋಷ, ನಿನ್ಗೆ ಯಾರನ್ನ ಬೇಕೋ ಅವ್ರನ್ನ ಮದುವೆ ಮಾಡ್ಕೊ ಅಂತ ಹೇಳ್ತಾನೆ. ಈ ಕಡೆ ಮ್ಯಾಕ್ಸ್ ಗೆ ಇಡೀ ಜೈಲೇ ಒಂದು ಮನೆ ಆಗೋಗಿರುತ್ತೆ. ಈಗ ಅಲ್ಲಿದ್ದಂತ ಕೈದಿಗಳು ಮ್ಯಾಕ್ಸ್ ಅನ್ನ ಮಾತಾಡ್ತಾ ಇರ್ತಾರೆ. ಈಗ ಅಲ್ಲೇ ಇದ್ದಂತ ಫೆರಲ್ ಆಫೀಸರ್ ಮ್ಯಾಕ್ಸ್ ಹತ್ರ ನಾನು ನಿನ್ನ ಇಲ್ಲಿಂದ ಆಚೆ ಬಿಟ್ರೆ ಏನನ್ನ ಮಾಡ್ತೀಯ ಅಂತ ಕೇಳ್ತಾನೆ. ಆಗ ಮ್ಯಾಕ್ಸ್ ತುಂಬಾನೇ ಕೋಪದಿಂದ ನಾನ್ ನಿಮ್ ಮನೆಗೆ ಬರ್ತೀನಿ, ಅದಾದ್ಮೇಲೆ ನಿಮ್ ಮನೇಲಿ ಇರೋಂತ ನಾನೇ ಕೊಲ್ತೀನಿ, ಅಷ್ಟು ಸಾಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಬೆಂಕಿ ಹಚ್ತೀನಿ, ಅದಾದ್ಮೇಲೆ ನಿಮ್ ಮನೇಲಿ ಇರುವಂತ ಎಲ್ಲಾರು ನಾಲ್ಗೇನು ಕೊಯ್ತೀನಿ ಅಂತ ಹೇಳ್ತಾನೆ. ಅದಾದ್ಮೇಲೆ ಮ್ಯಾಕ್ಸ್ ಹೆನ್ರಿ ಹತ್ರ ನಿನ್ನ ಉತ್ತರ ಏನು ಅಂತ ಕೇಳ್ತಾನೆ. ಆಗ ಹೆನ್ರಿ ತುಂಬಾನೇ ಸೈಲೆಂಟ್ ಆಗಿ ನಾನ್ ನಿಮ್ಗೆ ನೆಕ್ಸ್ಟ್ ಮಂತ್ ಉತ್ತರನ ಕೊಡ್ತೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಅಲ್ಲಿದ್ದಂತ ಕೈದಿ ನಿನ್ನ ಹೆಸರು ಹೆನ್ರಿ ಶರೀಫ್ ಅಲ್ಲ ಅಂತ ಕೇಳ್ತಾನೆ. ಆಗ ಹೆನ್ರಿ ಹೌದು ಅಂತ ಹೇಳಿ ನಾನು ಯಾವುದೇ ತರದ ತಪ್ಪನೇ ಮಾಡಿಲ್ಲ ಅಂತ ಹೇಳ್ತಾನೆ. ಇದನ್ನ ನೋಡಿದಂತ ಮ್ಯಾಕ್ಸ್ ನೀನು ಒಂದು ಸಲ ಜೈಲಿಗೆ ಬಂದು ಹೋದ್ರೆ ಆಯ್ತು, ಎಲ್ಲರೂ ನಿನ್ನ ಅಪರಾಧಿ ತರನೇ ನೋಡ್ತಾರೆ ಅಂತ ಹೇಳ್ತಾನೆ. ಇದಾದ್ಮೇಲೆ ಹೆನ್ರಿಗೆ ಜೈಲಿಂದ ಬಿಡುಗಡೆ ಕೂಡ ಆಗುತ್ತೆ. ಆಗ ಹೆನ್ರಿ ಸೀದಾ ಡೆಬ್ಬಿನ ನೋಡಕಂತಾನೆ ಹೋಗ್ತಾನೆ. ಈಗ ಹೆನ್ರಿ ಡೋರ್ ಹತ್ರ ನಿಂತ್ಕೊಂಡು ಡೋರನ್ನ ನಾಕ್ ಮಾಡಿದಾಗ ಅವನಿಗೊಂದು ಆಶ್ಚರ್ಯ ಕಾದಿರುತ್ತೆ. ಅದೇನಂದ್ರೆ ಹೆನ್ರಿ ವೈಫ್ ಈಗ ಪ್ರೆಗ್ನೆಂಟ್ ಕೂಡ ಆಗಿರ್ತಾಳೆ. ಇದನ್ನ ನೋಡಿದಂತ ಹೆನ್ರಿ ನನ್ನ ಲೈಫ್ ಯಾವ ರೀತಿ ಹಾಳಾಯ್ತು ಅಂತ ಯೋಚನೆ ಮಾಡಕ್ಕೆ ಶುರು ಮಾಡ್ತಾನೆ. ಇದಾದ್ಮೇಲೆ ಡೆಬ್ಬಿ ಹೆನ್ರಿಗೆ ನಿನ್ನ ಎಲ್ಲಾ ವಸ್ತುಗಳು ಇಲ್ಲೇ ಇಟ್ಟಿದೀನಿ ನೋಡು ಅಂತ ಹೇಳ್ತಾಳೆ. ಆಕ್ಚುಲಿ ಈಗ ಹೆನ್ರಿ ಡೆಬ್ಬಿಗೆ ಒಂದು 3ನೇ ವ್ಯಕ್ತಿ ತರ ಕಾಣ್ತಾ ಇದ್ದಾನೆ. ಈಗ ಡೆಬ್ಬಿ ಹೆನ್ರಿ ಹತ್ರ ಇದಾದ್ಮೇಲೆ ನೀನು ಏನನ್ನ ಮಾಡ್ತೀಯ ಅಂತ ಕೇಳ್ತಾಳೆ. ಆಗ ಹೆನ್ರಿ ಹತ್ರ ಏನು ಕೂಡ ಉತ್ತರನೇ ಇರೋದಿಲ್ಲ. ಇದಾದ್ಮೇಲೆ ಜೋ ಹೆನ್ರಿ ಹತ್ರ ಬಂದು ನೀನ್ ನನ್ನ ಹೆಸರನ್ನ ಕೋರ್ಟ್ ಅಲ್ಲಿ ಹೇಳ್ದಿರೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆಗ ಹೆನ್ರಿ ತುಂಬಾನೇ ಕೋಲಾಗಿ ನಿನ್ನ ಹೆಸರು ನನಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ನಾನು ಹೇಳಿಲ್ಲ ಅಂತ ಹೇಳ್ತಾನೆ. ಇದಾದ್ಮೇಲೆ ಹೆನ್ರಿ ಏನು ಕೂಡ ಮಾತಾಡದೆ ಅಲ್ಲಿಂದ ಹೊರಟೋಗ್ತಾನೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಹೆನ್ರಿ ಲಾಸ್ಟ್ ಟೈಮ್ ಬಂದಿದ್ದ ಆ ಬ್ಯಾಂಕ್ ಹತ್ರನೇ ಬಂದು ಅದ್ರ ಮುಂದೆನೆ ನಿಂತಿರ್ತಾನೆ. ಇದಾದ್ಮೇಲೆ ಹೆನ್ರಿ ಏನನ್ನೋ ಯೋಚನೆ ಮಾಡ್ತಾ ಆ ಬ್ಯಾಂಕ್ ನ ಕಡೆನೆ ಓದ್ತಾ ಇರ್ತಾನೆ. ಬಟ್ ಅಕಸ್ಮಾತ್ ಆಗಿ ಬಂದಂತ ಒಂದು ಕಾರ್ ಇವನ್ ಕಾಲಿಗೆನೆ ಗುದ್ಬಿಡುತ್ತೆ. ಇದರಿಂದ ಹೆನ್ರಿಗೆ ಸ್ವಲ್ಪ ಗಾಯ
ಆಗಿ ಅವನು ರೋಡಲ್ಲೇ ಬಿದ್ದೋಗ್ತಾನೆ. ಆಕ್ಚುಲಿ ಕಾರನ್ನ ಡ್ರೈವ್ ಮಾಡ್ಕೊಂಡ್ ಬಂದಿದ್ದು ಜೂಲಿ ಅನ್ನೋ ಒಬ್ಬ ಲೇಡಿ. ಈಗ ಜೂಲಿ ಹೆನ್ರಿನ ಮೊದ್ಲಿಗೆ ಬಾಯಿಗೆ ಬಂದಂಗೆ ಬೈತಾಳೆ. ಅದಾದ್ಮೇಲೆ ಅವಳು ನೀನು ಓಕೆ ತಾನೆ ಅಂತ ಕೇಳ್ತಾಳೆ. ಇದಾದ್ಮೇಲೆ ಹೆನ್ರಿನ ಹಿಡ್ಕೊಂಡಂತ ಆ ಸೆಕ್ಯೂರಿಟಿನ ಬಂದು ಈಗ ಹೆನ್ರಿಗೆ ಎಲ್ಪ್ನ ಮಾಡ್ತಾನೆ. ಇದಾದ್ಮೇಲೆ ಆ ಸೆಕ್ಯೂರಿಟಿ ಆಂಬ್ಯುಲೆನ್ಸ್ ಗೆ ಫೋನ್ ಮಾಡ್ಬೇಕಂತ ಕೇಳ್ತಾನೆ. ಆಗ ಹೆನ್ರಿ ಏನು ಕೂಡ ಬೇಡ ಅಂತ ಹೇಳ್ತಾನೆ. ಇದಾದ್ಮೇಲೆ ಆ ಗಾರ್ಡ್ ಸ್ವಲ್ಪ ಹೊತ್ತು ನಮ್ಮ ಕೆಫೆಲೆ ಕೂತು ರೆಸ್ಟ್ ಮಾಡಿ ಅಂತ ಹೆನ್ರಿನ ಕರ್ಕೊಂಡು ಹೋಗ್ತಾನೆ. ಇದಾದ್ಮೇಲೆ ಜೂಲಿ ಕೂಡ ಹೆನ್ರಿನ ಫಾಲೋ ಮಾಡ್ತಾ ಬರ್ತಾಳೆ. ಆಗ ಹೆನ್ರಿ ಜೂಲಿಗೆ ನಾನು ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅಂತ ಹೇಳ್ತಾನೆ. ಆಗ ಜೂಲಿ ಹೆನ್ರಿ ಹತ್ರ ಫಸ್ಟ್ ನೀನು ನನ್ನನ್ನ ನೋಡೋದಲ್ಲ, ಬದಲಾಗಿ ನೀನ್ ರೋಡ್ ನ ನೋಡ್ಕೊಂಡು ನಡಿ ಅಂತ ಹೇಳಿ ಅಲ್ಲಿಂದ ಆಚೆ ಹೊರಟೋಗ್ತಾಳೆ. ಇದಾದ್ಮೇಲೆ ಹೆನ್ರಿ ವಾಶ್ರೂಮ್ ಗೆ ಹೋದಾಗ ಅಲ್ಲೊಂದು ನ್ಯೂಸ್ ಪೇಪರ್ ಇರೋದು ಇವನ್ ಕಣ್ಣಿಗೆ ಕಾಣುತ್ತೆ. ಆಕ್ಚುಲಿ ಆ ಪೇಪರ್ ನಲ್ಲಿ 80 ವರ್ಷದಿಂದ ನಡೆದಿದ್ದಂತ ಒಂದು ಕಳ್ಳತನದ ಬಗ್ಗೆ ಬರ್ದಿರುತ್ತೆ. ಆಕ್ಚುಲಿ ಆ ಕಳ್ಳತನ ಬ್ಯಾಂಕ್ ಇಂದ ಇರುವಂತ ಒಂದು ಟನಲ್ ಇಂದ ಬಂದು ಮಾಡಿರ್ತಾರೆ. ಇದನ್ನೆಲ್ಲ ನೋಡಿದಂತ ಹೆನ್ರಿ ಅವನ ತಲೆಯಲ್ಲಿ ಏನೋ ಒಂದು ಯೋಚನೆ ಬರುತ್ತೆ. ಇದಾದ್ಮೇಲೆ ಹೆನ್ರಿ ಮ್ಯಾಕ್ಸ್ ನ ಮೀಟ್ ಮಾಡ್ಲಿಕ್ಕೆ ಜೈಲಿಗೆ ಹೋಗ್ತಾನೆ. ಇದಾದ್ಮೇಲೆ ಹೆನ್ರಿ ಮ್ಯಾಕ್ಸ್ ಹತ್ರ ನನಗೊಂದು ಕನಸಿದೆ, ಆ ಕನಸು ಬೇರೆನಲ್ಲ, ಬ್ಯಾಂಕ್ ನ ಕಳ್ಳತನ ಮಾಡ್ಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಮ್ಯಾಕ್ಸ್ ಗೆ ಏನು ಕೂಡ ಅರ್ಥ ಆಗೋದಿಲ್ಲ. ಈಗ ಹೆನ್ರಿ ಮ್ಯಾಕ್ಸ್ ಹತ್ರ ನಾನ್ ಕಳ್ಳತನಕ್ಕೆ ಹೋಗ್ತಾ ಇದ್ದೀನಿ, ನೀನು ಕೂಡ ಬರ್ತೀಯ ಅಂತ ಕೇಳ್ತಾನೆ. ಇದನ್ನ ಕೇಳಿದಂತ ಮ್ಯಾಕ್ಸ್ ಅದಾಗಿರ್ಲಿ, ನೀನೀಗ ಫಸ್ಟ್ ಪ್ಲಾನ್ ಏನ್ ಮಾಡಿದ್ಯಾ ಅದನ್ನ ಹೇಳು ಅಂತ ಹೇಳ್ತಾನೆ. ಈಗ ಹೆನ್ರಿ ನೀವೇನು ಕೂಡ ಯೋಚನೆ ಮಾಡಕ್ ಹೋಗ್ಬಿಡಿ, ನನ್ನ ಹತ್ರ ಒಂದು ಸೂಪರ್ ಪ್ಲಾನ್ ಇದೆ ಅಂತ ಹೇಳ್ತಾನೆ. ಇದೆಲ್ಲ ಆದ್ಮೇಲೆ ಹೆನ್ರಿ ಸೀದಾ ಥಿಯೇಟರ್ ಗೆ ಹೋಗ್ತಾನೆ. ಅಲ್ಲಿ ಜೂಲಿ ತನ್ನ ನಾಟಕದ ರಿಹರ್ಸಲ್ ಮಾಡ್ತಾ ಇರ್ತಾಳೆ. ಇದನ್ನ ನೋಡಿದಂತ ಅವರ ಡೈರೆಕ್ಟರ್ ಇದೆಲ್ಲ ಕೂಡ ನಿಮ್ಮಿಂದ ಸಾಧ್ಯ ಇಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಬೈತಾ ಇರ್ತಾನೆ. ಅದೇ ಕೋಪದಲ್ಲಿ ಇದ್ದಂತ ಜೂಲಿ ಅಲ್ಲಿಂದ ಕಾಫಿ ಕುಡಿಲಿಕ್ಕೆ ಅಂತ ಹೋಗ್ತಾಳೆ. ಅದೇ ರೀತಿ ಇವಳು ಹೋಗ್ತಾ ಇರ್ಬೇಕಾದ್ರೆ ಹೆನ್ರಿ ಇವಳ ಮುಂದೆ ನಿಂತಿರ್ತಾನೆ. ಈಗ ಜೂಲಿ ಇವನ ಹತ್ರ ಯಾಕೆ ನೀನು ನನ್ನ ಫಾಲೋ ಮಾಡ್ತಾ ಇದೀಯ ಅಂತ ಕೇಳ್ತಾಳೆ. ಬಟ್ ಹೆನ್ರಿ ಏನು ಕೂಡ ಮಾತಾಡೋದಿಲ್ಲ, ಬದಲಾಗಿ ಅವಳಿಂದನೇ ಅದೇ ಕಾಫಿ ಅಂಗಡಿಗೆ ಹೋಗ್ತಾನೆ. ಈಗ ಜೂಲಿ ಕಾಫಿನ ಕುಡಿತಾ ಇರ್ಬೇಕಾದ್ರೆ ಹೆನ್ರಿ ಅವಳ ಪಕ್ಕದಲ್ಲೇ ನಿಂತ್ಕೊಂಡು ನೀವು ನಾಟಕನ ಚೆನ್ನಾಗಿ ಆಡ್ತೀರಾ ಅಂತ ಹೇಳ್ತಾನೆ. ಇದಾದ್ಮೇಲೆ ಜೂಲಿ ಕೂಡ ಹೆನ್ರಿ ಹತ್ರ ನಾನ್ ನಿಮ್ಗೆ ಆಕ್ಸಿಡೆಂಟ್ ನ ಮಾಡಿದ್ದಕ್ಕೆ ಸಾರಿ ಅಂತ ಕೇಳ್ತಾಳೆ. ಮತ್ತೊಂದ್ ಕಡೆ ಮ್ಯಾಕ್ಸ್ ಕೂಡ ಜೈಲಿಂದ ಆಚೆ ಬರೋದಕ್ಕೆ ಪೆರಲ್ ಗೆ ಅಪ್ಲೈ ಕೂಡ ಮಾಡಿರ್ತಾನೆ. ಈಗ ಮ್ಯಾಕ್ಸ್ ಗೆ ಕೆಲವು ಕ್ವಶನ್ ನ ಕೇಳಿದಾದ್ಮೇಲೆ ಅವನನ್ನ ರಿಲೀಸ್ ಕೂಡ ಮಾಡ್ತಾರೆ. ಆಕ್ಚುಲಿ ಹೆನ್ರಿನೇ ಮ್ಯಾಕ್ಸ್ ಹತ್ರ ಅಲ್ಲಿರೋ ಆಫೀಸರ್ ಹತ್ರ ಯಾವ ರೀತಿ ನಡ್ಕೊಬೇಕು ಅಂತ ಹೇಳ್ಕೊಟ್ಟಿರ್ತಾನೆ. ಇದಾದ್ಮೇಲೆ ಹೆನ್ರಿ ಮ್ಯಾಕ್ಸ್ ನ ರಿಸೀವ್ ಮಾಡ್ಕೊಳಕ್ಕೆ ಜೈಲ್ ಹತ್ರ ಬಂದಿರ್ತಾನೆ. ಈಗ ಆಚೆ ಬಂದಂತ ಮ್ಯಾಕ್ಸ್ ಹೆನ್ರಿ ಹತ್ರ ನಿನ್ನ ಕಾರ್ ಇಲ್ಲಿ ಅಂತ ಕೇಳ್ತಾನೆ. ಆಗ ಹೆನ್ರಿ ನನ್ನ ಹತ್ರ ಕಾರ್ ಇಲ್ಲ ಅಂತ ಹೇಳ್ತಾನೆ. ನಿಜ ಹೇಳ್ಬೇಕಂದ್ರೆ ಹೆನ್ರಿ ಮನೆಯಿಂದ ಸ್ಟೇಷನ್ ವರ್ಗು ನಡ್ಕೊಂಡೇ ಬಂದಿರ್ತಾನೆ. ಇದನ್ನ ಕೇಳಿದಂತ ಮ್ಯಾಕ್ಸ್ ನಾನೆಂತ ಹುಚ್ಚು ಕೆಲಸ ಮಾಡದೆ ಒಳಗಡೆಯಿಂದ ಆಚೆ ಬಂದು ಅಂತ ಅನ್ಕೊಂತಾನೆ. ಇದಾದ್ಮೇಲೆ ಮ್ಯಾಕ್ಸ್ ಜೈಲು ಕಡೆ ತಿರ್ಕೊಂಡು ನಾನು ಒಳಗಡೆ ಬರ್ತೀನಿ, ದಯವಿಟ್ಟು ನನ್ನ ಒಳಗಡೆ ಕರ್ಕೊಳ್ಳಿ ಅಂತ ಕೇಳ್ತಾ ಇರ್ತಾನೆ. ಇದಾದ್ಮೇಲೆ ಹೆನ್ರಿ ತನ್ನ ಪ್ಲಾನ್ ಅನ್ನ ಮ್ಯಾಕ್ಸ್ ಹತ್ರ ಹೇಳಿದಾಗ ಅವನು ಕೂಡ ಈ ಪ್ಲಾನ್ ಅನ್ನ ಕೇಳಿ ತುಂಬಾನೇ ಆಶ್ಚರ್ಯ ಪಡ್ತಾನೆ. ಇದಾದ್ಮೇಲೆ ಹೆನ್ರಿ ಅಲ್ಲಿದ್ದಂತ ಫೋಟೋನ ತೋರಿಸಿ 80 ವರ್ಷದಿಂದ ಇದೇ ರೀತಿ ಕಳ್ತನ ನಡೆದಿತ್ತು ಅಂತ ಹೇಳ್ತಾನೆ. ಈಗ ಮ್ಯಾಕ್ ಈ ಕಳ್ತನ ಮಾಡಕ್ಕೆ ನಿನ್ನ ಹತ್ರ ಗನ್ಗಿನ್ ಏನಾದ್ರು ಇದೆಯಾ ಅಂತ ಕೇಳ್ತಾನೆ. ಆಗ ಹೆನ್ರಿ ಆ ರೀತಿ ನನ್ಗೇನು ಕೂಡ ಬೇಡ, ನನಗೆ ಯಾರನ್ನು ಕೂಡ ನೋಯಿಸೋದು ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಮ್ಯಾಕ್ ಹೌದಪ್ಪ ನೀನು ಮದರ್ ತೆರೇಸಾ ತರ ತುಂಬಾನೇ ಒಳ್ಳೆಯವನು, ಬಟ್ ಲಾಸ್ಟ್ ಟೈಮ್ ಕಳ್ತನ ಆಗಿರೋದಕ್ಕೆ ಅವ್ರ ಲಾಕರ್ ರೂಮ್ ನ ಬೇರೆ ಕಡೆ ಶಿಫ್ಟ್ ಮಾಡಿರಬಹುದಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಇದಾದ್ಮೇಲೆ ಇವರಿಬ್ರು ಆ ಬ್ಯಾಂಕ್ ನ ಮ್ಯಾನೇಜರ್ ಹತ್ರ ಮಾತಾಡ್ಲಿಕ್ಕೆ ಅಂತ ಹೋಗ್ತಾರೆ. ಆ ರೀತಿ ಇವರಿಬ್ರು ಒಳಗಡೆ ಹೋಗ್ತಿದ್ರೆ ಅಲ್ಲಿದ್ದಂತ ಸೆಕ್ಯೂರಿಟಿ ನಮ್ಮ ಹೆನ್ರಿನೇ ನೋಡ್ತಾ ಇರ್ತಾನೆ. ಈಗ ಇವರಿಬ್ರು ಅಲ್ಲಿದ್ದಂತ ಮ್ಯಾನೇಜರ್ ಹತ್ರ ತುಂಬಾನೇ ಬುದ್ಧಿವಂತಿಕೆಯಿಂದ ಮಾತಾಡ್ತಾ ಇರ್ತಾರೆ. ಇದಾದ್ಮೇಲೆ ಇವರಿಬ್ರಿಗೂ ಗೊತ್ತಾಗುತ್ತೆ ಆ ತಿಜೋರಿ ಅಲ್ಲೇನೇ ಇದೆ, ಬೇರೆ ಎಲ್ಲೂ ಕೂಡ ಶಿಫ್ಟ್ ಆಗಿಲ್ಲ ಅಂತ. ಆಕ್ಚುಲಿ ಇವನು ಈ ರೀತಿ ಮಾತಾಡ್ತಾ ಇದ್ದಾಗ ಅಲ್ಲಿದ್ದಂತ ಮ್ಯಾನೇಜರ್ಗೆ ಇವನ ಮೇಲೆ ಸ್ವಲ್ಪ ಕೂಡ ಡೌಟ್ ಬರೋದಿಲ್ಲ. ಬಟ್ ಆ ಸೆಕ್ಯೂರಿಟಿಗೆ ನಮ್ಮ ಹೀರೋ ಆದಂತ ಹೆನ್ರಿ ಮೇಲೆನೆ ಕಣ್ಣು. ಇದಾದ್ಮೇಲೆ ಇವರಿಬ್ರು ಟನಲ್ ನ ನೋಡಕ್ಕೆ ಆ ಥಿಯೇಟರ್ ಗೆ ಹೋಗ್ತಾರೆ. ಆಗ ಜೂಲಿ ಹೆನ್ರಿನ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾಳೆ. ಈಗ ಪಕ್ಕದಲ್ಲಿ ಇದ್ದಂತ ಮ್ಯಾಕ್ಸ್ ಇದನ್ನ ಮೈಂಟೈನ್ ಮಾಡ್ಬೇಕಂತ ನಾನು ಚಿಕ್ಕವನಿದ್ದಾಗ ಇಲ್ಲಿನೇ ಜಾಸ್ತಿ ಕೆಲಸಗಳನ್ನ ಮಾಡಿದ್ದೀನಿ, ಅದ್ರ ಬಗ್ಗೆನೇ ನಾನು ಇವನ್ಗೆ ಇದನ್ನೆಲ್ಲ ಹೇಳ್ತಾ ಇಲ್ಲಿ ತೋರಿಸ್ತಾ ಇದ್ದೀನಿ, ನಿಮ್ಮ ಪರ್ಮಿಷನ್ ಸಿಕ್ಕರೆ ನಾನು ಒಳಗಡೆ ಬಂದು ಆ ಸ್ಟೇಜ್ ಕೂಡ ತೋರಿಸ್ತೀನಿ ಅಂತ ಹೇಳ್ತಾನೆ. ಈಗ ಜೂಲಿ ಇಬ್ಬರನ್ನು ಕರ್ಕೊಂಡು ಸ್ಟೇಜ್ ಮೇಲೆ ಹೋಗ್ತಾಳೆ. ಇದಾದ್ಮೇಲೆ ಜೂಲಿ ಮ್ಯಾಕ್ಸ್ ಹತ್ರ ನೀವು ಯಾವ್ಯಾವ ನಾಟಕಗಳನ್ನ ಇಲ್ಲಿ ನೋಡಿದೀರಾ ಅಂತ ಕೇಳ್ತಾಳೆ. ಆಗ ಮ್ಯಾಕ್ಸ್ ತುಂಬಾನೇ ಕೂಲಾಗಿ ನಾನು ಶೇಕ್ಸ್ಪಿಯರ್ ನ ನಾಟಕಗಳನ್ನ ನೋಡಿದೀನಿ, ನನಗೆ ಈ ಥಿಯೇಟರ್ ನ ಪ್ರತಿಯೊಂದು ಮೂಲೆ ನೋಡೋಂತ ಆಸೆ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ್ಮೇಲೆ ಮ್ಯಾಕ್ಸ್ ಗೆ ಇಡೀ ಥಿಯೇಟರ್ ನ ನೋಡಕ್ಕೆ ಪರ್ಮಿಷನ್ ಕೂಡ ಸಿಗುತ್ತೆ. ಈಗ ಜೂಲಿ ಹೆನ್ರಿ ಹತ್ರ ಇದು ನಿಮ್ಮ ತಂದೆನ ಅಂತ ಕೇಳ್ತಾಳೆ. ಆಗ ಹೆನ್ರಿ ಇಲ್ಲ ಇಲ್ಲ ಅಂತ ಹೇಳಿ ಅವ್ರು ಜಸ್ಟ್ ನನ್ನ ಫ್ರೆಂಡ್ ಅಂತ ಹೇಳ್ತಾನೆ. ಈ ಕಡೆ ಮ್ಯಾಕ್ಸ್ ಗೆ ಆ ವ್ಯಕ್ತಿ ಇಡೀ ಥಿಯೇಟರ್ ನ ತೋರಿಸ್ತಾ ಆ ಸುರಂಗ ಮಾರ್ಗದ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಇದನ್ನ ನೋಡಿದಂತ ಮ್ಯಾಕ್ಸ್ ಇದನ್ನ ಕರೆಕ್ಟ್ ಆಗಿ ಗುರ್ತಿಟ್ಕೊಂತಾನೆ. ಇದಾದ್ಮೇಲೆ ಜೂಲಿ ಹೆನ್ರಿ ಹತ್ರ ನೀವ್ ಏನ್ ಕೆಲಸ ಮಾಡ್ತಾ ಇರ್ತೀರಿ ಅಂತ ಕೇಳ್ತಾಳೆ. ಆಗ ಹೆನ್ರಿ ಜಸ್ಟ್ ಈಗ ತಾನೇ ಜೈಲಿಂದ ಬಂದಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳ್ದಂತ ಜೂಲಿ ಒಂದೇ ಕ್ಷಣ ದಂಗಾಗಿ ಹೋಗ್ತಾಳೆ. ಇದಾದ್ಮೇಲೆ ಜೂಲಿ ಹೆನ್ರಿ ಹತ್ರ ನೀವ್ಯಾಕೆ ಜೈಲಿಗೆ ಹೋಗಿದ್ರಿ, ನೀವೇನು ಕೊಲೆನ ಮಾಡಿಲ್ಲ ತಾನೆ ಅಂತ ಕೇಳ್ತಾಳೆ. ಇದನ್ನ ಕೇಳಿದಂತ ಹೆನ್ರಿ ಆ ರೀತಿ ಏನು ಇಲ್ಲ, ಬದಲಾಗಿ ಬೇರೆ ಸ್ಟೋರಿ ಇದೆ, ಅದನ್ನ ನಾನು ನಿಮ್ಗೆ ಇನ್ನೊಂದ್ ದಿನ ಹೇಳ್ತೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ನಾವಿಬ್ರು ಇವತ್ತು ಡಿನ್ನರ್ ಗೆ ಸಿಗ್ಬೋದು ಅಂತ ಹೇಳಿ ಅಲ್ಲಿಂದ ಆಚೆ ಹೋಗ್ತಾನೆ. ಇದಾದ್ಮೇಲೆ ಹೆನ್ರಿ ಮತ್ ಮ್ಯಾಕ್ ಮನೆಯಲ್ಲಿ ಇದ್ದಾಗ ಮ್ಯಾಕ್ ಹೆನ್ರಿ ಹತ್ರ ಆ ಟನಲ್ ಇರೋದು ಗ್ರೀನ್ ರೂಮ್ ನ ಹಿಂದೆಗಡೆ ಅಂತ ಹೇಳ್ತಾನೆ. ಆಕ್ಚುಲಿ ಹೆನ್ರಿಗೆ ಬೇರೆದೇ ಒಂದು ಪ್ಲಾನ್ ಇದೆ, ಅದೇನಂದ್ರೆ ಜೂಲಿ ಜೊತೆ ಒಂದು ಡಿನ್ನರ್. ಈಗ ನೀಟಾಗಿ ರೆಡಿ ಇದ್ದಂತ ಹೆನ್ರಿ ಮ್ಯಾಕ್ ಮುಂದೆ ನಿಂತ್ಕೊಂಡು ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೇಳ್ತಾನೆ. ಆಗ ಮ್ಯಾಕ್ ನಗಾಡ್ತಾ ನೀನ್ ನಿಂತರನೇ ಕಾಣ್ತೀಯ ಬಿಡು ಅಂತ ಹೇಳ್ತಾನೆ. ಇದಾದ್ಮೇಲೆ ಜೂಲಿ ಮತ್ತೆ ಹೆನ್ರಿ ಡಿನ್ನರ್ ಗೆ ಹೋದಾಗ ಜೂಲಿ ಹೇಳ್ತಾಳೆ ನಾನೊಂದು ದೊಡ್ಡ ಆಕ್ಟರ್ ಆಗ್ಬೇಕಂತ ಇದ್ದೀನಿ ಅಂತ. ಇದಾದ್ಮೇಲೆ ಹೆನ್ರಿ ಜೂಲಿ ಹತ್ರ ತಾನು ಯಾವ ರೀಸನ್ ಗೆ ಜೈಲ್ಗೆ ಹೋಗಿದ್ದೆ ಅಂತ ಹೇಳಿ ಅಟ್ ಪ್ರೆಸೆಂಟ್ ನಾನು ಇಡೀ ಬ್ಯಾಂಕ್ ನ ಕಳ್ತನ ಮಾಡ್ಬೇಕಂತ ಇದ್ದೀನಿ ಅಂತ ಹೇಳ್ತಾನೆ. ಜೂಲಿ ಇವನ ಮಾತನ್ನೆಲ್ಲ ಕೇಳಿ ತುಂಬಾನೇ ಆಶ್ಚರ್ಯ ಪಡ್ತಾಳೆ. ಇದಾದ್ಮೇಲೆ ಜೂಲಿ ಕೂಡ ಇವರನ್ನ ಲವ್ ಮಾಡಕ್ಕೆ ಶುರು ಮಾಡಿರ್ತಾಳೆ. ಇದಾದ್ಮೇಲೆ ಇವರಿಬ್ರು ಮನೆಗೆ ಬಂದು ತಮ್ಮ ಪ್ರೀತಿನೆಲ್ಲ ಹಂಚ್ಕೊಂತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇವರಿಬ್ರು ಸೇರಿ ಮ್ಯಾಕ್ಸ್ ನ ಮನೆಗೆ ಹೋಗ್ತಾರೆ. ಆದ್ರೆ ಮ್ಯಾಕ್ಸ್ ಜೂಲಿನ ನೋಡಿ ಒಂದು ಚೂರು ಖುಷಿನ ಪಡೋದಿಲ್ಲ. ಆದ್ರೆ ಹೆನ್ರಿ ಮ್ಯಾಕ್ಸ್ ಹತ್ರ ನೀನೇನು ಕೂಡ ಯೋಚನೆ ಮಾಡಬೇಡ, ಇವಳು ಕೂಡ ನಮ್ಮೋಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಮ್ಯಾಕ್ ತುಂಬಾನೇ ಕೋಪ ಬರುತ್ತೆ. ಇದರಿಂದ ಮ್ಯಾಕ್ ಹೆನ್ರಿನ ಸೈಡ್ಗೆ ಕರ್ಕೊಂಡು ಇದ್ರ ಬಗ್ಗೆ ಅವಳ ಹತ್ರ ನೀನ್ಯಾಕೋ ಹೇಳ್ದೆ ಅಂತ ಕೇಳ್ತಾನೆ.
ಇದಾದ್ಮೇಲೆ ಈ 3 ಜನ ಊಟನ ಮಾಡದ ಇರ್ಬೇಕಾದ್ರೆ ಜೂಲಿ ಮ್ಯಾಕ್ ಹತ್ರ ನೀವ್ಯಾಕೆ ಜೈಲ್ಗೆ ಹೋಗಿದ್ರಿ ಅಂತ ಕೇಳ್ತಾಳೆ. ಇದನ್ನ ಕೇಳ್ದಂತ ಮ್ಯಾಕ್ ನಾನು ತುಂಬಾನೇ ರಕ್ತನ ನೋಡಿದೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಜೂಲಿ ಆ ರೀತಿ ಎಲ್ಲ ಮಾಡಿರೋದಕ್ಕೆ ನಿಮ್ಗೆ ಇದು ಭಯನೇ ಆಗೋದಿಲ್ವಾ ಅಂತ ಕೇಳ್ತಾಳೆ. ಆಗ ಮ್ಯಾಕ್ ಭಯನಾ, ನನಗೆ ಭಯ ಅಂದ್ರೆ ಏನಂತ ಗೊತ್ತಿಲ್ಲ, ಅಷ್ಟೇ ಯಾಕೆ ನನಗೆ ಜೈಲ್ ಅಂದ್ರೆ ತುಂಬಾನೇ ಇಷ್ಟ, ಅದು ನನ್ನ ಫೇವರೇಟ್ ಪ್ಲೇಸ್ ಅಂತ ಹೇಳ್ತಾನೆ. ಈಗ ಜೂಲಿ ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಮ್ಯಾಕ್ ಅವಳ ಹತ್ರ ನಾವು ಕೂಡ ಆಡಿಷನ್ ಕೊಡಬಹುದು ಅಂತ ಕೇಳ್ತಾನೆ. ಯಾಕಂದ್ರೆ ಅವನಿಗೆ ತುಂಬಾನೇ ಟೈಮ್ ನ ಸ್ಪೆಂಡ್ ಮಾಡ್ಲಿಕ್ಕೆ ಇದೊಂದು ಬೆಸ್ಟ್ ಐಡಿಯಾ ಆಗಿರುತ್ತೆ. ಇದಾದ್ಮೇಲೆ ಹೆನ್ರಿ ಮತ್ತೆ ಮ್ಯಾಕ್ ಆ ಥಿಯೇಟರ್ ಗೆ ಬಂದಿರ್ತಾರೆ. ಈಗ ಮ್ಯಾಕ್ ಹೆನ್ರಿ ಹತ್ರ ನೀನ್ ಯಾಕೆ ಆ ಹೀರೋನ ರಿಪ್ಲೇಸ್ ಮಾಡಿ ನೀನೇನೆ ಅಲ್ಲಿ ಆಕ್ಟ್ ಮಾಡಬಾರ್ದು ಅಂತ ಕೇಳ್ತಾನೆ. ಈಗ ಮ್ಯಾಕ್ ಆ ರೀತಿ ಯಾಕೆ ಹೇಳಿದ್ನಂದ್ರೆ ಹೆನ್ರಿ ಒಬ್ಬನೇ ಇಡೀ ಥಿಯೇಟರ್ ನಲ್ಲಿ ಯಾವಾಗ ಬೇಕಾದ್ರೂ ಓಡಾಡಬಹುದು ಅಂತ ಈ ಪ್ಲಾನ್ ನ ಮಾಡಿರ್ತಾನೆ. ಇದನ್ನ ಕೇಳಿದಂತ ಹೆನ್ರಿ ನನಗೇನು ಆಕ್ಟಿಂಗ್ ಬರುತ್ತೆ ಅಂತ ಕೇಳ್ತಾನೆ. ಆಗ ಮ್ಯಾಕ್ ಹಲೋ ಗುರು, ನಿನಗೆ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಕ್ಕೆ ಬರುತ್ತೆ ಅಂತ ನನಗೆ ಗೊತ್ತು ಅಂತ ಹೇಳ್ತಾನೆ. ಇದಾದ್ಮೇಲೆ ಮ್ಯಾಕ್ ಅಲ್ಲಿ ಆಕ್ಟ್ ಮಾಡ್ದಂತ ಆ ವ್ಯಕ್ತಿನ ಆಚೆ ಬರೋ ರೀತಿ ಮಾಡ್ತಾನೆ. ಆಕ್ಚುಲಿ ಮ್ಯಾಕ್ ಆ ವ್ಯಕ್ತಿ ಹತ್ರ ನಿಮ್ಗೊಂದು ಹೀರೋ ಕ್ಯಾರೆಕ್ಟರ್ ಬಂದಿದೆ, ನೀವು ಹೋಗ್ಬೇಕು ಅಂತ ಹೇಳಿರ್ತಾನೆ. ಇದನ್ನ ಕೇಳಿದಂತ ಆ ವ್ಯಕ್ತಿ ತನಗೆ ಸಿಕ್ಕಿದಂತ ಅವಕಾಶ ಬಿಟ್ಟು ಆಚೆಗೆ ಬಂದ್ಬಿಡ್ತಾನೆ. ಈಗ ಜೂಲಿ ಇದ್ರ ಬಗ್ಗೆ ಕೇಳಿದಾಗ ತುಂಬಾನೇ ಕೋಪ ಮಾಡ್ಕೊಂತಾಳೆ. ಯಾಕಂದ್ರೆ ಅವಳಿಗೆ ಇದ್ರ ಮೇಲೆ ತನ್ನ ಕೆರಿಯರ್ ನಿಂತಿರೋದು ಅಂತ ಗೊತ್ತಿರುತ್ತೆ. ಇದಾದ್ಮೇಲೆ ಹೆನ್ರಿ ಕೂಡ ಆಡಿಷನ್ ಕೊಟ್ಟು ಅವನು ಕೂಡ ಸೆಲೆಕ್ಟ್ ಆಗ್ತಾನೆ. ಇದರಿಂದ ಹೆನ್ರಿಗೆ ತನ್ನ ಕೆಲಸನ ಈಸಿಯಾಗಿ ಹೇಗೆ ಮಾಡೋದು ಅಂತ ಗೊತ್ತು. ಬಟ್ ಈ ಕೆಲಸ ಒಂದೆರಡು ದಿನದಲ್ಲಿ ಕೇವಲ ಇಬ್ಬರನ್ನ ಇಟ್ಕೊಂಡು ಮುಗಿಯೋದಿಲ್ಲ ಅಂತಾನೂ ಗೊತ್ತಿರುತ್ತೆ. ಅದೇ ರೀತಿ ಈ ಕೆಲಸಕ್ಕೆ ಜೋನ ಕೂಡ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಈಗ ಫಸ್ಟ್ ಗೆ ಜೋ ಈ ಕೆಲಸಕ್ಕೆ ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಹೆನ್ರಿ ಮತ್ತೆ ಮ್ಯಾಕ್ ತುಂಬಾನೇ ಫೋರ್ಸ್ ಮಾಡಿ ಇವನನ್ನ ಇದಕ್ಕೆ ಬರ್ಲೇಬೇಕು ಅಂತ ಕರ್ಕೊಂತಾರೆ. ಈಗ ಡನ್ನಲ್ಲ ನೋಡಿದ ತಕ್ಷಣ ಜೋ ಹೇಳ್ತಾನೆ, ನೀವ್ ಯಾಕೆ ಇದಕ್ಕೆ ತಲೆ ಕೆಡ್ಸ್ಕೊಂತೀರಾ, ಸೀದಾ ಗನ್ನನ್ನ ತಗೊಂಡೋಗಿ ದುಡ್ಡನ್ನ ಕಿತ್ಕೊಬರ್ರಿ ಅಂತ ಹೇಳ್ತಾನೆ. ಇದನ್ನ ನೋಡಿದಂತ ಮ್ಯಾಕ್, ನಿನ್ ರೀತಿ ನಾವು ಕಳ್ತನ ಮಾಡಕ್ಕೆ ಆಗೋದಿಲ್ಲ, ನಾವು ಸ್ವಲ್ಪನೇ ಇದನ್ನ ಕಳ್ತನ ಮಾಡ್ಬೇಕಂತ ಇದೀವಿ ಅಂತ ಹೇಳ್ತಾನೆ. ಈ ಕಡೆ ಹೆನ್ರಿ ತನ್ನ ಕೆಲಸನ ಮಾಡ್ತಾ ತನ್ನ ಪಾತ್ರನ ಕೂಡ ತುಂಬಾನೇ ಚೆನ್ನಾಗಿ ಮಾಡ್ತಾ ಇರ್ತಾನೆ. ಆಕ್ಚುಲಿ ಹೆನ್ರಿಗೆ ಈಗ ದುಡ್ಡು ಬೇಕಾಗಿಲ್ಲ, ಬದಲಾಗಿ ತನ್ನ ಜೀವನದಲ್ಲಿ ಏನೋ ಒಂದನ್ನ ಮಾಡ್ಬೇಕಂತ ಇದೆ. ಅದೇ ರೀತಿ ಹೆನ್ರಿ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಅವನನ್ನ ಹಿಡಿದಂತ ಸೆಕ್ಯೂರಿಟಿ ಗಾರ್ಡ್ ಬಂದು ಅವನನ್ನ ಅಡ್ಡ ಹಾಕ್ತಾನೆ. ಈಗ ಆ ಸೆಕ್ಯೂರಿಟಿ ಹೆನ್ರಿನ ನೋಡಿ, ನೀವು ಅವತ್ತು ಬ್ಯಾಂಕ್ ನ ಕಳ್ತನ ಮಾಡಕ್ ಬಂದವ್ರ ಜೊತೆ ಇದ್ದವರು ನೀವೇ, ಅದೇ ರೀತಿ ನೀವೇನೆ ಈ ಬ್ಯಾಂಕ್ ನ ಹಿಂದೆ ಕೂಡ ಓಡಾಡ್ತಾ ಇದ್ದೀರಾ, ಈ ವಿಚಾರ ನನಗೆ ಪೊಲೀಸರಿಂದ ಗೊತ್ತಾಯ್ತು ಅಂತ ಹೇಳ್ತಾನೆ. ಈಗ ಹೆನ್ರಿ ತುಂಬಾನೇ ಕೂಲಾಗಿ ಆ ವ್ಯಕ್ತಿನ ತನ್ನ ಕಾರಲ್ಲಿ ಕುಣಿಸ್ಕೊಂಡು ಒಂದು ಕೂಲ್ ಆಗಿರೋ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾನೆ. ಈಗ ಹೆನ್ರಿ ಆ ಸೆಕ್ಯೂರಿಟಿ ಗಾರ್ಡ್ ಗೆ ನಿಂಗೆ ಏನ್ ಬೇಕು ಅಂತ ಕೇಳ್ತಾನೆ. ಆಗ ಆ ಸೆಕ್ಯೂರಿಟಿ ಗಾರ್ಡ್ ಪ್ರತಿ ತಿಂಗಳು ನಮ್ಮ ಬ್ಯಾಂಕ್ ಇಂದ ಒಂದು ಟ್ರಕ್ ಹೋಗುತ್ತೆ, ಆ ಟ್ರಕ್ ಆ ರೀತಿ ಹೋದಾಗಲೆಲ್ಲ ಪ್ರತಿ ಸಲ 100 ಕೋಟಿಗಿಂತ ಜಾಸ್ತಿನೇ ತಗೊಂಡು ಹೋಗುತ್ತೆ. ಬೇರೆ ಟೈಮ್ ಅಲ್ಲಿ ಕೆಲವೊಂದು ಮೂರ್ಖರು ಬಂದು ಕಳ್ತನ ಮಾಡ್ತಾರೆ, ಬಟ್ ನಾನು ನಿಮ್ಗೆ ಒಳಗಡೆಯಿಂದ ಹೆಲ್ಪ್ ನ ಮಾಡ್ತೀನಿ ಅಂತ ಹೇಳ್ತಾನೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಜೂಲಿಯಾಗೆ ಒಂದು ಅಳುವಂತ ಕ್ಯಾರೆಕ್ಟರ್ ನ ಕೊಟ್ಟಿರ್ತಾರೆ. ಇದನ್ನ ನೋಡಿದಂತ ಆ ಡೈರೆಕ್ಟರ್, ನೀನ್ ಯಾವತ್ತೂ ಕೂಡ ಒಬ್ಬರನ್ನು ಪ್ರೀತಿಸಿಲ್ಲ, ನಿನ್ಗೆ ಒಬ್ಬರನ್ನ ಕಂಡ್ರೆ ಕೂಡ ಇಷ್ಟನೂ ಇಲ್ಲ, ಅದ್ ಹೇಗೆ ನಿನ್ನ ಕಣ್ಣಲ್ಲಿ ನೀರ್ ಬರುತ್ತೆ ಅಂತ ಕೇಳ್ತಾನೆ. ಇದಾದ್ಮೇಲೆ 5 ನಿಮಿಷ ಬ್ರೇಕ್ ಕೂಡ ಕೊಡ್ತಾರೆ. ಇದಾದ್ಮೇಲೆ ಜೂಲಿಯಾ ಸೀದಾ ವಾಶ್ರೂಮ್ ಗೆ ಹೋಗಿ ಅಲ್ಲಿ ಅಳಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಹೆನ್ರಿ ಜೂಲಿಯಾಗಿ, ನೀವು ಕರೆಕ್ಟ್ ಆಗಿ ಇದೀರ ತಾನೆ, ನಿಮ್ಗೆ ಏನೋ ಆಗಿಲ್ಲ ತಾನೆ ಅಂತ ಹೇಳ್ತಾ ಇರ್ತಾನೆ. ಆಗ ಜೂಲಿ ತುಂಬಾನೇ ಜೋರಿಗೆ ಅಳ್ತಾ, ನಾನು ಯಾರನ್ನೂ ಕೂಡ ಇಷ್ಟ ಪಡೋದಿಲ್ಲ, ಇದರಿಂದ ನಾನು ಹೇಗೆ ಆಕ್ಟರ್ ಆಗೋಕ್ಕಾಗುತ್ತೆ ಅಂತ ಕೇಳ್ತಾಳೆ. ಆಗ ಹೆನ್ರಿ ಅವಳ ಹತ್ರ ಬಂದು, ನೀನು ತುಂಬಾ ದೊಡ್ಡ ಆಕ್ಟರ್ ಆಗ್ತೀಯಾ, ಅದು ನನಗೆ ಗೊತ್ತು, ಯಾಕಂದ್ರೆ ನೀನು ನನ್ನನ್ನ ಪ್ರೀತಿಸ್ತೀಯ ಅಂತ ಹೇಳ್ತಾನೆ. ಇದಾದ್ಮೇಲೆ ಮ್ಯಾಕ್ ಮತ್ತೆ ಹೆನ್ರಿ ಇವರಿಬ್ರು ಸೇರ್ಕೊಂಡು ತಾವು ಮಾಡಿರೋಂತ ಪ್ಲಾನ್ ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಅಷ್ಟ್ರಲ್ಲಾಗ್ಲಿ ಇವರ ಡೋರ್ ನ ಯಾರೊಬ್ರು ನಾಕ್ ಮಾಡ್ತಾರೆ. ಈಗ ಹೆನ್ರಿ ಹೋಗಿ ಆ ಡೋರ್ ನ ಓಪನ್ ಮಾಡಿದಾಗ ಜೋ ಮತ್ತೆ ಎಡ್ಡಿ ಇಬ್ರು ಕೂಡ ಅಲ್ಲಿಗೆ ಬಂದಿರ್ತಾರೆ. ಆಕ್ಚುಲಿ ಹೆನ್ರಿಗೆ ಎಡ್ಡಿನ ನೋಡಿದ ತಕ್ಷಣ ಅವನನ್ನ ಕೊಲ್ಬೇಕಂತ ಇದೆ, ಬಟ್ ಹೆಡ್ಡಿ ಹೆನ್ರಿ ಹತ್ರ ನನಗೆಲ್ಲಾನು ಜೋ ಹೇಳಿದ್ದಾನೆ ಅಂತ ಹೇಳ್ತಾನೆ. ಆದ್ರೆ ಮ್ಯಾಕ್ಸ್ ಗೆ ಇವನನ್ನ ನೋಡಿದ್ರೆ ಒಂದು ಚೂರು ಕೂಡ ಇಷ್ಟನೇ ಆಗ್ತಾ ಇರೋದಿಲ್ಲ. ಈಗ ಅವನು ಹೆನ್ರಿ ಹತ್ರ ಕೇಳ್ತಾನೆ, ಇವ್ನು ಯಾರು ಅಂತ. ಈಗ ಎಡ್ಡಿ ಹೇಳ್ತಾನೆ, ನೀವು ಮಾಡ್ತಾರಂತ ಎಲ್ಲಾ ಪ್ಲಾನ್ ನನಗೆ ಗೊತ್ತು, ಅದಕ್ಕಾಗಿ ನಾನು ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಾನೆ. ಆದ್ರೆ ಮ್ಯಾಕ್ ಮತ್ತೆ ಕೇಳ್ತಾನೆ, ಈ ಗೂಬೆ ಯಾರು ಅಂತ. ಇದನ್ನ ನೋಡುವಂತ ಎಡ್ಡಿ, ನಾನು ಈ ಪ್ಲಾನ್ ಅಲ್ಲಿ ಇದ್ದೀನಿ, ನೀನು ಈ ಪ್ಲಾನ್ ಇಂದ ಆಚೆ ಹೋಗು ಅಂತ ಹೇಳ್ತಾನೆ. ಅದಾದ್ಮೇಲೆ ಎಡ್ಡಿ ಮತ್ತೆ ಮ್ಯಾಕ್ ನ, ನೀನೊಬ್ಬ ಅಜ್ಜ ಆಗಿದೆಯಾ, ನೀನು ಈ ಕೆಲಸಕ್ಕೆ ಪ್ರಯೋಜನ ಇಲ್ಲ ಅಂತ ಬೈತಾನೆ. ಇದನ್ನ ಕೇಳ್ದಂತ ಮ್ಯಾಕ್ ಅವನನ್ನ ಕೊಲ್ಬೇಕಂತ ಅಲ್ಲಿಂದ ಎದ್ದು ನಿಂತ್ಕೊಂತಾನೆ. ಇದನ್ನ ನೋಡುವಂತ ಹೆನ್ರಿ ಅವನ ಹತ್ರ ಬಂದು ಅವನನ್ನ ಕಂಟ್ರೋಲ್ ಮಾಡ್ತಾನೆ. ಇದಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೆನ್ರಿ ಮತ್ತೆ ಮ್ಯಾಕ್ ಇವರಿಬ್ರು ಸೇರಿಕೊಂಡು ಥಿಯೇಟರ್ ಗೆ ಹೋಗ್ತಾರೆ. ಈಗ ಅವ್ರಿಗೆ ಗೊತ್ತಾಗುತ್ತೆ ಇನ್ನು ಕೆಲವೇ ದಿನದಲ್ಲಿ ಶೋ ಕೂಡ ಇದೆ ಅಂತ. ಇದರಿಂದ ಅವರಿಬ್ಬರಿಗೆ ಖುಷಿಯಾಗಲ್ಲ, ಬದಲಾಗಿ ತುಂಬಾನೇ ಬೇಜಾರಾಗುತ್ತೆ. ಯಾಕಂದ್ರೆ ಅವ್ರಿಗೆ ಸಿಕ್ಕಿರೋಂತ ಇಷ್ಟು ದಿನದಲ್ಲೇ ಕದಿಲಿಗೆ ಆಗುತ್ತಾ ಇಲ್ಲ ಅನ್ನೋದೇ ಒಂದು ಡೌಟ್ ಆಗಿರುತ್ತೆ. ಸಲದಕ್ಕೆ ಹೆನ್ರಿ ಜೂಲಿನ ಕೂಡ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡಿರ್ತಾನೆ. ಈಗ ಹೆನ್ರಿ ಇಲ್ಲೇನಾದ್ರೂ ಕಳ್ತನ ಮಾಡಿದ್ರೆ ಇಲ್ಲಿಂದ ಆಚೆ ಓಡೋಗ್ಬೇಕಾಗುತ್ತೆ. ಇದಾದ್ಮೇಲೆ ಜೂಲಿನ ಮೀಟ್ ಮಾಡಕ್ಕೆ ಆಗುದಿಲ್ಲ ಅಂತ ಅವನು ಅನ್ಕೊಂತಾ ಇರ್ತಾನೆ. ಆಗ ಮ್ಯಾಕ್ಸ್ ಹೆನ್ರಿನ ಹಿಡ್ಕೊಂಡು, ಅಲ್ಲ ಮರೆಯ, ನೀನೇನೆ ಹೇಳಿ ನನ್ನನ್ನ ಜೈಲಿಂದ ಆಚೆ ಬರೋ ರೀತಿ ಮಾಡಿದ್ಯಾ, ಈಗ ನೀನು ಕಳ್ತನ ಮಾಡಲ್ಲ ಅಂದ್ರೆ ನಾನು ಇಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾನೆ. ಆಕ್ಚುಲಿ ನಾನು ನನ್ನ ಇಡೀ ಲೈಫ್ ಅನ್ನು ಬರೀ ಮಾತಾಡೋದ್ರಲ್ಲೇ ಕಳೆದಿದ್ದೀನಿ, ಅಷ್ಟೇ ಸಲ್ದದ್ದು ತುಂಬಾ ದಿನ ಜೈಲಲ್ಲೇ ಕೂಡ ವಾಸ ಮಾಡಿದ್ದೀನಿ. ಈಗ ನಾನು ರಿಲೀಸ್ ಆಗಿ ಸ್ವಲ್ಪ ದಿನ ಮಾತ್ರ ಆಗಿದೆ, ಅದಕ್ಕೋಸ್ಕರನೇ ನಾನು ಕೂಡ ಹೋರಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಹೆನ್ರಿ ಜೂಲಿನ ಮೀಟ್ ಮಾಡ್ಬೇಕಂತ ಒಂದು ಕಡೆ ಬರ್ತಾನೆ. ಈಗ ಹೆನ್ರಿ ಜೂಲಿ ಹತ್ರ, ನಾವು ಕಳ್ತನ ಶೋಗೆ ಮೊದಲೇನೆ ಮಾಡ್ತೀವಿ ಅಂತ ಹೇಳ್ತಾನೆ. ಇದನ್ನ ಕೇಳಿದಾಗ ಜೂಲಿಗೆ ಸ್ವಲ್ಪ ಭಯ ಆಗುತ್ತೆ. ಇದಾದ್ಮೇಲೆ ನಾವಿಬ್ರು ಕಳ್ತನ ಮಾಡಿ ಸೀದಾ ಕ್ಯಾಲಿಫೋರ್ನಿಯಾಗೆ ಹೋಗ್ಬಿಡೋಣ ಅಂತ ಹೇಳ್ತಾನೆ. ಯಾಕಂದ್ರೆ ಜೂಲಿಯಾ ಹಾಲಿವುಡ್ ನಲ್ಲಿ ಆಕ್ಟ್ ಮಾಡ್ಬೇಕಂತ ಕಾಯ್ತಾ ಇರ್ತಾಳೆ. ಇದನ್ನೆಲ್ಲ ಕೇಳಿದಾಗ ಜೂಲಿಯಾ ಈಗ ತುಂಬಾನೇ ಕೋಪದಿಂದ ಕಿರ್ಚಾಡಕ್ಕೆ ಶುರು ಮಾಡ್ತಾಳೆ. ಈಗ ಜೂಲಿಯಾ ಹೆನ್ರಿ ಹತ್ರ, ಈ ರೀತಿ ನಾವು ಹೋಗೋದಾದ್ರೆ ನೀನ್ ಯಾಕೆ ನನ್ನ ಪ್ರೀತಿ ಮಾಡ್ತೆ ಅಂತ ಕೇಳ್ತಾಳೆ. ಈ ಕಡೆ ಹೆನ್ರಿ ಏನು ಕೂಡ ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ. ಇದಾದ್ಮೇಲೆ ಜೂಲಿ, ನೀನು ಥಿಯೇಟರ್ ಗೆ ಬರ್ಬೇಕಂತ ನನ್ನ ಯೂಸ್ ಮಾಡ್ಕೊಂಡೆ, ಇದೆಲ್ಲ ಆದ್ಮೇಲೆ ನೀನು ನನ್ನನ್ನ ಎಲ್ಲೂ ಕೂಡ ನೋಡಕ್ ಆಗುದಿಲ್ಲ, ಆಕ್ಚುಲಿ ಎಲ್ಲ ತಪ್ಪು ನಂದೇನೆ, ಯಾಕಂದ್ರೆ ಕಳ್ಳನೊಂದಿಗೆ ಲವ್ವನ್ನ ಮಾಡಿದ್ದು ನನ್ನ ತಪ್ಪು ಅಂತ ಹೇಳ್ತಾಳೆ. ಅದೇ ರೀತಿ ನೋಡ್ತಾ ನೋಡ್ತಾ ಆ ಶೋನ ದಿನ ಕೂಡ ಬಂದ್ಬಿಡುತ್ತೆ. ಅದೇ ರೀತಿ ಈಗ ಬ್ಯಾಂಕ್ ನಲ್ಲಿ ಹೋಗಿ ಕೂಡ ಕಳ್ತನ ಮಾಡ್ಬೇಕು. ಈಗ ಅಲ್ಲಿದ್ದಂತ ಡೈರೆಕ್ಟರ್, ಅಲ್ಲಿದ್ದಂತ ಆಕ್ಟರ್ಸ್ ಗೆ, ಈ ದಿನ ನಿಮ್ದು, ನಿಮ್ನ ಟ್ಯಾಲೆಂಟ್ ಏನಿದೆಯೋ ಅದನ್ನೆಲ್ಲ ತೋರಿಸಿ ಅಂತ ಹೇಳ್ತಾನೆ.
ಇದಾದ್ಮೇಲೆ ನಮ್ಗೆ ಆ ಸೆಕ್ಯೂರಿಟಿ ಹೇಳ್ದಂಗೆ ಒಂದು ಟ್ರಕ್ ಕೂಡ ಆ ಕಡೆ ಬರುತ್ತೆ. ಅದೇ ರೀತಿ ಈ ಕಡೆ ಆ ನಾಟಕ ಕೂಡ ಸ್ಟಾರ್ಟ್ ಆಗುತ್ತೆ. ಈಗ ಹೆನ್ರಿ ತನ್ನ ಟ್ಯಾಲೆಂಟ್ ಅನ್ನ ತೋರಿಸ್ತಾ ಅಲ್ಲಿ ನಾಟಕನ ಆಡಕ್ಕೆ ಶುರು ಮಾಡ್ತಾನೆ. ಅದೇ ರೀತಿ ಟೈಮ್ ಕೂಡ ಮಾಡ್ಕೊಂಡು ಹೋಗಿ ತನ್ನ ಟೀಮ್ಗೂ ಹೆಲ್ಪ್ ಮಾಡ್ತಾ ಇರ್ತಾನೆ. ಎಲ್ಲ ಕೂಡ ಇವ್ರು ಪ್ಲಾನ್ ಮಾಡ್ದಂಗೆ ನಡೀತಾ ಇರುತ್ತೆ. ಈಗ ಇವರು ಒಂದು ವೆಲ್ಡಿಂಗ್ ಮಿಷಿನ್ ತಗೊಂಡು ಆ ತಿಜೋರಿನ ಓಪನ್ ಮಾಡ್ಲಿಕ್ಕೆ ಶುರು ಮಾಡಿರ್ತಾರೆ. ಈಗ ಮ್ಯಾಗ್ಗೆ ಆ ಸೆಕ್ಯೂರಿಟಿ ಕಡೆಯಿಂದ ಒಂದು ಸಿಗ್ನಲ್ ಬರುತ್ತೆ. ಇದನ್ನ ಕೇಳ್ದಂತ ಮ್ಯಾಗ್ ಅಲ್ಲಿ ಇದ್ದಂತ ಒಂದು ವೈರನ್ನ ಕಟ್ ಮಾಡಾಕ್ತಾನೆ. ಅದೇ ರೀತಿಗೆ ಅಲ್ಲಿ ಯಾವುದೇ ತರದ ಅಲಾರಾಮ್ ಕೂಡ ಬರೋದಿಲ್ಲ. ಇದಾದ್ಮೇಲೆ ಎಡ್ಡಿ ಮ್ಯಾಗ್ ಕಡೆಗೆ ಗನ್ನನ್ನ ತೋರಿಸಿ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾನೆ. ಈಗ ಎಡ್ಡಿ ಜೋಗೆ ಎಲ್ಲಾ ದುಡ್ಡನ್ನ ತಗೊಂಡೋಗಿ ಕಾರಲ್ಲಿ ಇಡು ಅಂತ ಹೇಳ್ತಾನೆ. ಬಟ್ ಜೋಗೆ ಇವ್ನು ಮಾಡಿದಂತ ಕೆಲಸ ಒಂದು ಚೂರು ಕೂಡ ಇಷ್ಟ ಆಗೋದಿಲ್ಲ. ಅದೇ ರೀತಿ ಹೆನ್ರಿ ಕೂಡ ಅದೇ ರೂಮ್ಗೆ ಎಂಟ್ರಿನ ಕೊಡ್ತಾನೆ. ಈಗ ಎಡ್ಡಿ ಏನು ಕೂಡ ಭಯ ಪಡದೆ ಅವನಿಗೇನೆ ಗನ್ನನ್ನ ತೋರಿಸ್ತಾನೆ. ಅದಾದ್ಮೇಲೆ ಎಡ್ಡಿ ಮ್ಯಾಗ್ಗೆ ಗನ್ನಿಂದ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಇದರಿಂದ ಮ್ಯಾಗ್ಗೆ ತುಂಬಾನೇ ನೋವಾಗಿ ಅಲ್ಲೇನೆ ಕೆಳಗಡೆ ಬಿದ್ದೋಗ್ತಾನೆ. ಇದಾದ್ಮೇಲೆ ಮ್ಯಾಗ್ ಮತ್ತೆ ಎಡ್ಡಿ ಇಬ್ರು ಕೂಡ ಜಗಳನ ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಈ ರೀತಿ ಇವರಿಬ್ರು ಜಗಳನ ಮಾಡ್ಕೊಂತ ಹೆನ್ರಿಯ ಕಾಲಿಗೆ ಶೂಟ್ ಮಾಡ್ಬಿಡ್ತಾರೆ. ಈಗ ಇದೇ ಟೈಮ್ಗೆ ಹೆನ್ರಿಯ ಒಂದು ಸೀನ್ ಕೂಡ ಬರ್ಬೇಕಾಗಿರುತ್ತೆ. ಅದಕ್ಕಾಗಿ ಹೆನ್ರಿ ಇದೇನು ಕೂಡ ಯೋಚನೆ ಮಾಡದೆ ಸೀದಾ ಆ ಥಿಯೇಟರ್ ನ ಕಡೆ ಹೋಗ್ತಾನೆ. ಈ ಕಡೆ ಮ್ಯಾಗ್ ತುಂಬಾನೇ ಮಾಸಾಗಿ ಎಡ್ಡಿನ ಹೊಡೆದು ಒಂದ್ ಕಡೆ ಕಟ್ಟಾಕಿ ಬಿಸಾಕ್ತಾನೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಹೆನ್ರಿ, ಮ್ಯಾಗ್ ಮತ್ತೆ ಜೋ ಈ 3 ಜನ ದುಡ್ಡನ್ನು ತಗೊಂಡು ಅಲ್ಲಿಂದ ಆಚೆ ಓಡೋಗ್ತಾರೆ. ಈಗ ಈ 3 ಜನ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹೆನ್ರಿ ಕಾರನ್ನ ಸ್ಟಾಪ್ ಮಾಡು ಅಂತ ಹೇಳ್ತಾನೆ. ಈಗ ಜೋ ಮತ್ತೆ ಮ್ಯಾಕ್ಸ್ಗೆ ಈ ರೀತಿ ಯಾಕೆ ಹೇಳ್ತಿದ್ದಾನೆ ಅಂತ ಅರ್ಥ ಆಗೋದಿಲ್ಲ. ಈಗ ಹೆನ್ರಿ ಇಲ್ಲಿಂದ ನೀವು ಹೋಗಿ, ನಾನು ಆಮೇಲೆ ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾನೆ. ಈಗ ಜೋ ಕೇಳ್ತಾನೆ ಮ್ಯಾಕ್ ಹತ್ರ ಇವ್ನು ಎಲ್ಲಿಗೆ ಹೋದ್ನು ಅಂತ. ಇದನ್ನ ಕೇಳ್ದಂತ ಮ್ಯಾಕ್ ಇದ್ರ ಬಗ್ಗೆ ನೀನೇನು ಕೂಡ ತಲೆನೇ ಕೆಡ್ಸ್ಕೊಂಬೇಡ, ನೀನು ಸುಮ್ನೆ ಕಾರನ್ನ ಓಡಿಸು ಅಂತ ಹೇಳ್ತಾನೆ. ಈ ಕಡೆ ಹೆನ್ರಿ ಸೀದಾ ಥಿಯೇಟರ್ ನ ಒಳಗಡೆ ಹೋಗ್ತಾನೆ. ಜೂಲಿ ಅಲ್ಲಿ ಸ್ಟೇಜ್ ನ ಮೇಲೆ ಆಕ್ಟಿಂಗ್ ನ ಮಾಡ್ತಾ ಇರ್ತಾಳೆ. ಈಗ ಹೆನ್ರಿ ತುಂಬಾನೇ ಭಯದಿಂದ ಆ ಸ್ಟೇಜ್ ನ ಮೇಲೆ ಹೋಗ್ತಾನೆ. ಇದಾದ್ಮೇಲೆ ಹೆನ್ರಿ ಜೂಲಿಯಾಗೆ ನಾನು ನಿನ್ನನ್ನ ಬಿಟ್ಟು ಎಲ್ಲೂ ಕೂಡ ಹೋಗೋದಿಲ್ಲ, ನಾನು ನಿನ್ನ ತುಂಬಾನೇ ಇಷ್ಟಪಡ್ತೀನಿ ಅಂತ ಹೇಳ್ತಾನೆ. ಆಕ್ಚುಲಿ ನಾಟಕದಲ್ಲೂ ಇದೇ ತರ ಡೈಲಾಗ್ ನ ಇವನಿಗೆ ಕೊಟ್ಟಿರ್ತಾರೆ. ಇದನ್ನ ನೋಡ್ತಿದ್ದಂತ ಅಲ್ಲಿದ್ದಂತ ಆಡಿಯನ್ಸ್ ವಾಹ್ ಎಂತ ಆಕ್ಟಿಂಗ್ ಅಂತ ಹೇಳ್ತಾ ಇರ್ತಾರೆ. ಇದಾದ್ಮೇಲೆ ಅಲ್ಲಿರುವಂತ ಜನ ಜೂಲಿಯಾ ಓಕೆ ಹೇಳ್ತಾಳೆ ಅಂತ ವೆಯ್ಟ್ ಮಾಡ್ತಾ ಕೂತಿರ್ತಾರೆ. ಈಗ ಇದೇ ಟೈಮ್ಗೆ ಅಲ್ಲಿರುವಂತ ಡೈರೆಕ್ಟರ್ ಎಲ್ಲಾ ಲೈಟ್ ಸ್ವಲ್ಪ ಡಿಮ್ ಆಗೋ ರೀತಿ ಮಾಡ್ತಾನೆ. ಅದಾದ್ಮೇಲೆ ಆ ಡೈರೆಕ್ಟರ್ ಜೂಲಿಯಾಗೆ ಹೌದು ಅಂತ ಹೇಳು ಅಂತ ಹೇಳ್ತಾರೆ. ಈ ಕಡೆ ಜೂಲಿಯಾಗೂ ಹೆನ್ರಿ ನನ್ನನ್ನ ತುಂಬಾನೇ ಇಷ್ಟ ಪಡ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತೆ. ಇದಾದ್ಮೇಲೆ ಜೂಲಿಯಾ ಎಸ್ ಅಂತ ಹೇಳ್ದೆ ಬರೀತನ ಆಕ್ಟಿಂಗ್ ಅಲ್ಲಿ ಎಸ್ ಅಂತ ಹೇಳಿದೀನಿ ಅಂತ ತೋರಿಸ್ತಾಳೆ. ಅದೇ ರೀತಿ ಲಾಸ್ಟ್ ನಲ್ಲಿ ನಮ್ಮ ಹೀರೋಗೆ ಒಂದು ಹೀರೋಯಿನ್ ಕೂಡ ಸಿಗ್ತಾಳೆ. ಅದೇ ರೀತಿ ಇವನು ಆ ದುಡ್ಡನ್ನ ಕೂಡ ತಗೊಂತಾನೆ. ಈ ಸೀನ್ ಇಂದನೇ ಈ ಮೂವಿ ಕೂಡ ಮುಗಿಯುತ್ತೆ. ಓಕೆ ಫ್ರೆಂಡ್ಸ್, ಮೂವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.